ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರುಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025ರಿಂದ ಸೆಪ್ಟೆಂಬರ್ 1, 2025ರವರೆಗೆ ಮಾತ್ರ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಭರವಸೆ ನಾಯಕ ಎಚ್.ಸಿ. ಯೋಗೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಎಂ. ಶಿವಕುಮಾರ್, ಉತ್ತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶಿವಮೊಗ್ಗ. ಶೈಕ್ಷಣಿಕ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದ ಸೇವೆಗಾಗಿ ವಿಜಯವಾಣಿ ದಿನಪತ್ರಿಕೆಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಕೆಇ ಕಾಂತೇಶ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಮಾರಿಕಾಂಬಾ ಮೈಕ್ರೋ ಫೈನಾನ್ಸ್, ಪೇಸ್ ಪಿಯು ಕಾಲೇಜ್, ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ, ನಂದನ ಎಜುಕೇಷನ್ ಟ್ರಸ್ಟ್, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಎರಡ್ 2025-26ನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದರೆ ಎಬಿಪಿ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿರುವ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ತರಗತಿಗಳು ಆರಂಭವಾಗಿ ತಿಂಗಳುಗಳೇ ಕಳೆದರೂ ಅತಿಥಿ ಉಪನ್ಯಾಸಕರನ್ನು ನೇಮಿಸದ ಕಾರಣ ಸರಿಯಾಗಿ ತರಗತಿಗಳು ನಡೆಯುತ್ತಿಲ್ಲ. ರಾಜ್ಯದ ಹಲವು ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಅವಲಂಬಿಸುವ ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಈ ಕೂಡಲೇ ಇದರ ಕಡೆ ಗಮನ ನೀಡಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಅವರು ಒತ್ತಾಯಿಸಿದರು. ಸರ್, ಇಷ್ಟು ಒಂದು ತಿಂಗಳಾಯ್ತು ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳಾದರೂ ಯಾರು ಕ್ಲಾಸ್ ಮಾಡ್ತಿಲ್ಲ. ಈ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದವ್ರೆ, ಅವ್ರು ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಇಡೀ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬರೀ ಒಬ್ಬರು ಪರ್ಮನೆಂಟ್ ಲೆಕ್ಚರ್ ಇದ್ದಾರೆ. ಪ್ರತಿ ಒಂದು ತಿಂಗಳಿಂದನೂ ಪ್ರತಿ ದಿನನೂ ಕಾಲೇಜಿಗೆ ಬರೋದು, ಕಾಲೇಜಿಂದ ಹೋಗೋದು, ಇದೇ ಆಗೋಗಿದೆ. ಕ್ಲಾಸೇ ನಡೀತಿಲ್ಲ. ಸೊ ಅದಕ್ಕೋಸ್ಕರ ನಾವು ಎಷ್ಟು ದಿನ ಅಂತ ಪರದಾಡೋಣ? ಸೆಪ್ಟೆಂಬರ್ 20ನೇ ತಾರೀಕು ತನಕ ನಮಗೆ 20ನೇ ತಾರೀಕಿಗೆ ಫಸ್ಟ್ ಇಂಟರ್ನಲ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಒಂದು ಪಾಠನೂ ಆಗಿಲ್ಲ ಅಂದರೆ ನಾವು ಹೆಂಗೆ ಎಕ್ಸಾಮ್ ಮಾಡೋಣ? ಹೆಂಗೆ ಎಕ್ಸಾಮ್ ಬರೆಯೋಕ್ಕಾಗುತ್ತೆ? ಓದೋರ ಪರಿಸ್ಥಿತಿ ಏನು? ಬಡವರು ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ಸೇ ಇಲ್ಲ ಅಂದರೆ ನಾವು ಹೆಂಗೆ ಪಾಠ ಮಾಡೋಕ್ಕಾಗುತ್ತೆ ಸರ್? ಪಾಠ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯೂನಿವರ್ಸಿಟಿಲಿ ಕೇಳಿದ್ರೆ ಕೊಡೋಣ ಅಂತ ಇನ್ನೂ ಕೋರ್ಟಲ್ಲಿ ಡಿಕ್ಲೇರ್ ಮಾಡ್ತೀವಿ, ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ಇನ್ನೂ ಎಷ್ಟು ದಿನ ಅಂತ ಮುಂದೋಗ್ತೀರಿ? ಹಿಂಗಾದ್ರೆ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು, ನಮಗೆ ರಿಸಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಕೆಲಸಕ್ಕೆ ಹೆಂಗೆ ಹೋಗೋಕ್ಕಾಗುತ್ತೆ? ನಾವು ಕೆಲಸಕ್ಕೋಸ್ಕರನೇ ಡಿಗ್ರಿ ತಗೊಂತಿರೋದು, ಹೌದು ತಾನೇ? ಹಿಂಗಾದ್ರೆ ಪರಿಸ್ಥಿತಿ ಏನಾಗುತ್ತೆ? ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಓದೂ ಆಗಲ್ಲ. ಇದಕ್ಕೋಸ್ಕರ ಗೌರ್ಮೆಂಟ್ ಕಾಲೇಜಿಗೆ ಬರಬೇಕಂತ ಪೇರೆಂಟ್ಸ್ ಮಾತಾಡೋ ಥರ ಆಗುತ್ತೆ. ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜಿಗೆ ದುಡ್ಡು ಕಟ್ಟಿ ಬರೋದು, ನಾವು ಕೆಲಸ ಮಾಡಿಕೊಂಡು ಎಲ್ಲ ಮಾಡಿ ಬರ್ತಿರ್ತೀವಿ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗಾಗುತ್ತೆ ಸರ್? ಇವತ್ತು ನಾವು JD ಅವರು ಬರ್ಬೇಕು ಇಲ್ಲಿಗೆ. ಅವ್ರು ಬಂದು ನಮ್ಮ ಸಮಸ್ಯೆ ಪರಿಹಾರ ನೀಡೋ ತನಕ ನಾವು ಈ ಪ್ರೊಟೆಸ್ಟ್ ನಿಲ್ಲಿಸಲ್ಲ. ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಸರ್. JD ಅವ್ರ ಹತ್ರ ಮನವಿ ಮಾಡೋಕ್ಕೆ ನಮ್ಮ ABVP ಕಡೆಯಿಂದ ಹೋಗಿದ್ದಾರೆ. ಅವ್ರು ಮನವಿ ಮಾಡಿದ್ದಾರೆ ಕೂಡ, ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅನ್ನೋದಕ್ಕೆ ಈ ಥರ ನಾವು ಮಾಡ್ತಿರೋದು ಸರ್. ಅದಕ್ಕೋಸ್ಕರನೇ ನಾವು ರೋಡಿಗೆ ಇಳಿದಿದ್ದೀವಿ. ನಾವು ಸಮಾಧಾನವಾಗಿ ಹೇಳಿದ್ರು ಅರ್ಥ ಆಗ್ದಿಲ್ಲ. ಅದಕ್ಕೆ ನಾವು ಆದಷ್ಟು ಎಲ್ಲ ಸ್ಟೂಡೆಂಟ್ಸು ಒಗ್ಗೂಡಿ ನಮಗೆ ಪರಿಹಾರ ಬೇಕು, ಅಲ್ಲಿ ಸಿಗೋ ತನಕ ನಾವು ಬಿಡೋದು ಸರ್. ಸುಮಾರು 3000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಎಲ್ಲರೂ ಬರೀ ಟೆಂಪ್ರರಿ ಲೆಕ್ಚರ್ಸ್ಗೋಸ್ಕರ ಮಾತ್ರ ಮಾಡ್ತಿದ್ದಾರೆ. ಟೆಂಪ್ರರಿ ಲೆಕ್ಚರ್ಸ್ ಇದ್ರೆ ಆಗಲ್ಲ, ಪ್ರತಿ ವರ್ಷನೂ ಚೇಂಜ್ ಆಗ್ತಾ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದೇ ಸತಿ ಪರ್ಮನೆಂಟ್ ಲೆಕ್ಚರ್ ಕೊಟ್ಟರು ಅಂದರೆ ನಾವು ಆರಾಮಾಗಿ ಪ್ರತಿ ವರ್ಷನೂ ನಮ್ಮ ಓದು ಏನಿದೆ ಅದರ ಕಡೆ ನಾವು. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿ, BCA ಫೈನಲ್ ಇಯರ್ ಓದ್ತಾ ಇದ್ದೀನಿ. ಏನು ಸಮಸ್ಯೆ, ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಏನು ಅಂದರೆ, ಇದೇ ನಮ್ಮ ಕಾಲೇಜಲ್ಲಿ CS ಡಿಪಾರ್ಟ್ಮೆಂಟ್, ಬರೀ CS ಡಿಪಾರ್ಟ್ಮೆಂಟ್ ಮಾತ್ರ ಹೇಳ್ತಾ ಇರೋದು ನಾನು.
ಒಬ್ಬರು ಪರ್ಮನೆಂಟ್ ಲೆಕ್ಚರರು, 30 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಆ 30 ಜನನೂ ಇಲ್ಲ. ಈಗ ಒಬ್ಬರೇ ಲೆಕ್ಚರರು ಎಷ್ಟು ಅಂತ ಪಾಠ ಮಾಡೋಕ್ಕಾಗುತ್ತೆ? ಇರೋ 12 ಸೆಕ್ಷನ್ನು ಹೆಚ್ಚು ಕಮ್ಮಿ 600-700 ಜನ ಸ್ಟೂಡೆಂಟ್ಸ್ ಇದ್ದೀವಿ ನಾವು. ಇಷ್ಟು ಜನಕ್ಕೆ ಒಬ್ಬರು ಪಾಠ ಮಾಡೋಕ್ಕಾಗತ್ತಾ? ಅವರೊಬ್ಬರು ಪಾಠ ಮಾಡೋದ್ರಿಂದ ಸ್ಟೂಡೆಂಟ್ಸಿಗೆ ಇದು ಏನು ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗತ್ತಾ? ಇದೇ ಯೂನಿವರ್ಸಿಟಿಯವರು ಈಗ ಏನಾದರೂ ಮುಂದಿನ ತಿಂಗಳು ಸೆಪ್ಟೆಂಬರ್ 20ನೇ ತಾರೀಕು ಇಂಟರ್ನಲ್ಸ್ ಅನೌನ್ಸ್ ಮಾಡ್ತಾರೆ. ಇಂಟರ್ನಲ್ಸ್ ಅನೌನ್ಸ್ ಮಾಡಿದಾಗ ನಮ್ಮ ಕಾಲೇಜ್ ಮುಖ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸಲ್ಲ. ಅವ್ರ ಕ್ಯಾಲೆಂಡರ್ ಪ್ರಕಾರ ಏನಿದೆ ಅದನ್ನೇ ಕೊಡ್ತಾರೆ. ಆ ಥರ ಆಗಬಾರ್ದು. ಏನಂದರೆ ನಮ್ಮ ಗೌರ್ಮೆಂಟ್ ಶಾಲೆ ಓದ್ತಿರೋ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದರಿಂದ ಸರ್ಕಾರ ಬೇಗನೆ ಎಚ್ಚರಿಕೊಂಡು ಯಾರಿಗೆ ತೆಗೆದಿರೋ ಕೆಲಸದಿಂದ ಅಥವಾ ಯಾರಿಗೆ ಇನ್ನೂ ರಿಯಲೊಕೇಶನ್ ಮಾಡಿಲ್ಲ ಅವ್ರಿಗೆ ಬೇಗ ಹೋಗಿ ಆದಷ್ಟು ಬೇಗ ಆದರೆ ನಾಳೆನೇ ಅಥವಾ ಸೋಮವಾರದೊಳಗಡೆ ನಮಗೆ ಲೆಕ್ಚರ್ಸನ್ನು ಕೊಡಬೇಕು, ನಮಗೆ ಪಾಠ ಮಾಡಿಸ್ಬೇಕು ಅನ್ನೋದು ನಮ್ಮ ಕೋರಿಕೆ. ಇದೇ ಕಾರಣಕ್ಕೆ ಈಗ ಜೆ ಡಿ ಅವರು ಬಂದರೆ ಜೆ ಡಿ ಅವ್ರಿಗೂ ನಾವು ಇದನ್ನ ಮನವರಿಕೆ ಮಾಡ್ಕೊತೀವಿ ಏನಾಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ ಅಂತ. ಇದರಿಂದ ಸ್ಟೂಡೆಂಟ್ಸಿಗೆ ನ್ಯಾಯ ಸಿಗಲೇಬೇಕು. ಆ ಉದ್ದೇಶಕ್ಕೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಶಿವಮೊಗ್ಗ ವಿಭಾಗ ವತಿಯಿಂದ ಈ ಸ್ಟ್ರೈಕ್ ಮಾಡ್ತಾ ಇರೋದು. ಜೆ ಡಿ ಅವ್ರು ಬರಬೇಕು, ಜೆ ಡಿ ಅವ್ರು ಬರೋ ತನಕ ನಾವು ಹೋರಾಟ ನಿಲ್ಲಿಸಲ್ಲ. ಇದಂತೂ ಸತ್ಯವಾದ ಮಾತು. ಜೆ ಡಿ ಅವ್ರು ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ನಾವು ಮನವಿ ಮಾಡ್ತೀವಿ. ಬರಲಿಲ್ಲ ಅಂದರೆ ಇನ್ನೂ ಈ ಸ್ಟ್ರೈಕನ್ನು ಮುಂದಿನ ಪ್ರಮಾಣಕ್ಕೆ ತೊಗೊಂಡೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.